ಕ್ಯಾಲಿಫೋರ್ನಿಯಾ 112 ಮಿಲಿಯನ್ ಟನ್ ವಿಷಗಾಳಿ ಉತ್ಪತ್ತಿಯಾಯಿತ. ಕ್ಯಾಲಿಫೋರ್ನಿಯಾ ಕಾಡ್ಗಿಚ್ಚು ಪ್ರಪಂಚವನ್ನೇ ಸುಟ್ಟಿ, ಬೆಟ್ಟಗಳು ಕುಸಿತಾಗಿವೆ, ಭೂಮಿ ಬಾಯ್ ತೆರೀತಾಗಿದೆ. ಅತಿಯಾದ ಬಿಸಿಲು, ಅತಿಯಾದ ಚಳಿ, ಮಳೆ ಜನರನ್ನೇ ಬಲಿ ಪಡೀತಾಗಿದೆ. ಮಳೆ ಪ್ರವಾಹದ ನಂತರ ಈಗ ಕಾಡ್ಗಿಚ್ಚಿನ ಕಾಟ. ಭಾರತದಲ್ಲಿ ಮಾತ್ರ ಅಲ್ಲ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ, ಬ್ರೆಜಿಲ್ ಹೀಗೆ ಎಲ್ಲಾ ದೇಶಗಳು ಪ್ರಕೃತಿಯ ರುದ್ರ ನರ್ತನಕ್ಕೆ ವಿಲವಿಲ ಒದ್ದಾಡ್ತಾಗಿವೆ. ಕೆಲವು ದೇಶಗಳಲ್ಲಿ 100 ಮಂದಿ ಪ್ರಾಣ ಕಳಕೊಂಡಿದ್ದಾರೆ. ಇದುವೇ ಪ್ರಪಂಚ ವಿನಾಶಕ್ಕೆ ಮುನ್ಸೂಚನೆ ಅಂತ ಹೇಳಲಾಗ್ತಾಗಿದೆ. ಎಸ್, ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ 2 ವಾರಗಳಿಂದ ನಿರಂತರವಾಗಿ ಕಾಡು ನಾಡು ಹೊತ್ತಿಕೊಂಡು ಉರಿತಾಗಿದೆ. ಇದು ಯಾವಾಗ ಆರುತ್ತೆ, ಯಾವಾಗ ಕ್ಯಾಲಿಫೋರ್ನಿಯಾ ಸಾಧಾರಣ ಸ್ಥಿತಿಗೆ ಬರುತ್ತೆ ಯಾರಿಗೂ ಗೊತ್ತಾಗ್ತಾಗಿಲ್ಲ. ಇದು ಸೃಷ್ಟಿಸ್ತಿರೋ ಅನಾಹುತ, ವಿಧ್ವಂಸ ಅಷ್ಟಿಷ್ಟಲ್ಲ. ಹೀಗೆ ಕ್ಯಾಲಿಫೋರ್ನಿಯಾದಲ್ಲಿ ಇತಿಹಾಸದಲ್ಲೇ ಕಂಡು ಕೇಳರಿಯದಂತಹ ಬೆಂಕಿ ಹೊತ್ತಿಕೊಂಡಿದ್ರೆ ಪಕ್ಕದ ಬ್ರೆಜಿಲ್ನಲ್ಲಿ ಮಹಾಪ್ರವಾಹವೇ ಸೃಷ್ಟಿಯಾಗಿದೆ. ಆಸ್ಟ್ರೇಲಿಯಾದಲ್ಲೂ ಮಳೆ ಪ್ರವಾಹ ಜನರನ್ನ ವಿಲವಿಲ ಒದ್ದಾಡುವಂತೆ ಮಾಡಿದೆ. ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಪ್ರಕೃತಿ ವಿಕೋಪಗಳು ಉಂಟಾಗೋದಕ್ಕೆ ಕ್ಯಾಲಿಫೋರ್ನಿಯಾ ಕಾಡ್ಗಿಚ್ಚು ಕಾರಣ ಅಂತ ಹೇಳಲಾಗ್ತಾಗಿದೆ. ಆಕಾಶದ ಎತ್ತರಕ್ಕೆ ಧಗಧಗ ಅಂತ ಹೊತ್ತಿ ಉರಿತಾಗಿರೋ ಬೆಂಕಿ, ಜನರೇ ಕಾಣದಂತೆ ದಟ್ಟವಾಗಿ ಮುಚ್ಚಿಕೊಂಡಿರೋ ಹೊಗೆ, ಉಸಿರಾಡಲು ಕಷ್ಟವಾಗುವಂತಹ ಪರಿಸ್ಥಿತಿ, ರಸ್ತೆಯಲ್ಲೇ ಮೂರ್ಛೆ ಹೋಗ್ತಾಗಿರೋ ಜನ ಪ್ರಾಣಿಗಳು. ಇಂತಹ ಭೀಕರ ದೃಶ್ಯಗಳು ಈಗ ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಕಂಡು ಬಂದಿವೆ. ಇಡೀ ರಾಜ್ಯವೇ ಬೆಂಕಿಗೆ ಆಹುತಿಯಾಗಿ ಬಿಡುತ್ತಾ ಎಂಬ ಆತಂಕ ಶುರುವಾಗಿದೆ. ಇಂತಹ ಭೀಕರ ದೃಶ್ಯಗಳನ್ನ ನೀವು ಹಿಂದೆ ನೋಡಿಲ್ಲ, ಮುಂದೆ ನೋಡೋದು ಇಲ್ವೇನೋ. ಅಷ್ಟೊಂದು ಭಯಾನಕವಾದ ದೃಶ್ಯಗಳು ಈಗ ಕ್ಯಾಲಿಫೋರ್ನಿಯಾದಲ್ಲಿ ಕಂಡು ಬಂದಿವೆ. ಬೆಂಕಿಯ ಕೆನ್ನಾಲಿಗೆಗೆ ಇಲ್ಲಿ ಸಿಕ್ಕಿದ್ದೆಲ್ಲ ಬೂದಿಯಾಗ್ತಾಗಿದೆ. ಜನರು ಉಸಿರಾಡೋದಕ್ಕೂ ಕಷ್ಟ ಪಡ್ತಾಗಿದ್ದಾರೆ. ಮನೆಗಳು, ಕಾರುಗಳು, ಜಾನುವಾರುಗಳು ಸುಟ್ಟು ಬೂದಿಯಾಗಿದ್ದು ಜನ ಪ್ರಾಣ ಉಳಿಸಿಕೊಳ್ಳಲು ಪರದಾಡುವಂತೆ ಆಗಿದೆ. ಭೀಕರ ಕಾಡ್ಗಿಚ್ಚು ಈಗಾಗಲೇ ಇಲ್ಲಿ ಎಲ್ಲವನ್ನೂ ಸುಟ್ಟು ಬೂದಿ ಮಾಡಿಬಿಟ್ಟಿದೆ. ದಿನದಿಂದ ದಿನಕ್ಕೆ ಬೆಂಕಿ ಹೆಚ್ಚಾಗಿ ವ್ಯಾಪಿಸಿಕೊಳ್ತಾ ಇದ್ದು ಈಗಾಗಲೇ 30,000 ಹೆಕ್ಟೇರ್ ಪ್ರದೇಶ ಹೊತ್ತಿಕೊಂಡು ಉರಿತಾಗಿದೆ. ಬೆಂಕಿಯನ್ನ ಆರಿಸಲು, ಜನರನ್ನ ರಕ್ಷಣೆ ಮಾಡಲು ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯು ನಡೀತಾಗಿದೆ. ಆದ್ರೂ ಯಾವುದೇ ಪ್ರಯೋಜನ ಆಗ್ತಾಗಿಲ್ಲ. ಕ್ಯಾಲಿಫೋರ್ನಿಯಾ ಕಾಡ್ಗಿಚ್ಚು ಈಗಾಗಲೇ 27 ಮಂದಿಯನ್ನ ಬಲಿ ಪಡ್ಕೊಂಡಿದೆ. ಲಕ್ಷಾಂತರ ಕೋಟಿಗಳ ನಷ್ಟ ಉಂಟು ಮಾಡಿದೆ. ಇದೆಲ್ಲದರ ನಡುವೆ ಈಗ ಕ್ಯಾಲಿಫೋರ್ನಿಯಾ ಕಿಚ್ಚು ಜಾಗತಿಕ ತಾಪಮಾನವನ್ನ ಹೆಚ್ಚಿಸಿ ಪ್ರಪಂಚಕ್ಕೆ ಮಾರಕವಾಗುವಂತೆ ಮಾಡಿದೆ ಅಂತ ಹೇಳಲಾಗ್ತಾಗಿದೆ. ಎಸ್, 2 ವಾರಗಳಿಂದ ನಿರಂತರವಾಗಿ ಉರಿತಾಗಿರೋ ಬೆಂಕಿ ಕ್ಯಾಲಿಫೋರ್ನಿಯಾ ಹಾಗೆ ಸುತ್ತಮುತ್ತಲ ರಾಜ್ಯಗಳನ್ನ ಕುದಿಯುವಂತೆ ಮಾಡಿದೆ. ಅಲ್ಲಿ ಸೆಕೆ, ಹೊಗೆಯಿಂದ ಜನರು ಒದ್ದಾಡ್ತಾಗಿದ್ದಾರೆ. ಈಗ ಅದು ಜಾಗತಿಕ ತಾಪಮಾನ ಹೆಚ್ಚಳಕ್ಕೂ ಕಾರಣವಾಗಿದೆ ಅಂತ ಹೇಳಲಾಗ್ತಾಗಿದೆ.
ಜಾಗತಿಕ ತಾಪಮಾನದಿಂದ ಕ್ಯಾಲಿಫೋರ್ನಿಯಾದಲ್ಲಿ ಕಾಡ್ಗಿಚ್ಚು ಹೊತ್ತಿಕೊಂಡಿದೆ. ಅದರಿಂದಲೇ ಬೆಂಕಿ ಹತೋಟಿಗೆ ಸಿಗದೆ ಎಲ್ಲವನ್ನೂ ಸುಡ್ತಾಗಿದೆ. ಕಾಡ್ಗಿಚ್ಚಿಗೆ ಜಾಗತಿಕ ತಾಪಮಾನವೇ ಕಾರಣ ಅಂತ ಹೇಳ್ತಾಗಿದ್ದಾರೆ. ಆದರೆ ಕ್ಯಾಲಿಫೋರ್ನಿಯಾ ಕಿಚ್ಚೆ ಜಾಗತಿಕ ತಾಪಮಾನವನ್ನ ಹೆಚ್ಚಿಸಿದೆ. ಅದರ ಕಿಚ್ಚಿಗೆ ಇವೆಲ್ಲ ಕಾರಣ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ತನ್ನೊಳಗಿನ ಬೆಂಕಿ ತನ್ನನ್ನೇ ಸುಡುತ್ತೆ ಹೊರತು ಬೇರೆಯವರನ್ನಲ್ಲ ಅಂತಾರಲ್ಲ. ಆದರೆ ಕ್ಯಾಲಿಫೋರ್ನಿಯಾದ ಬೆಂಕಿ ತನ್ನನ್ನೇ ತಾನು ಸುಟ್ಕೊಂಡು ಇಡೀ ವಿಶ್ವವನ್ನೇ ಸುಡಲು ಮುಂದಾಗಿದೆ. ಇನ್ನು ಕ್ಯಾಲಿಫೋರ್ನಿಯಾದ ಕಾಡ್ಗಿಚ್ಚು ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣವಾಗ್ತಾ ಇರೋದು ಹೇಗೆ ಅಂತ ಹೇಳ್ತೀವಿ ನೋಡಿ. ಕ್ಯಾಲಿಫೋರ್ನಿಯಾದಲ್ಲಿ ಕಾಡಿಗೆ ಬೆಂಕಿ ಬೀಳೋದು ಹೊಸ ವಿಚಾರ ಏನಲ್ಲ. ಎಲ್ಲಿ ದಶಕಗಳಿಂದಲೂ ಕಾಡು ಹೊತ್ತಿ ಉರಿತಾನೇ ಇದೆ. ಪ್ರತಿ ವರ್ಷ ಇಲ್ಲಿ ಕಾಡ್ಗಿಚ್ಚು ಸಾವಿರಾರು ಎಕರೆಗಳನ್ನ ಸುಟ್ಟು ಬೂದಿ ಮಾಡುತ್ತೆ. ಹೀಗೆ ಪ್ರತಿ ವರ್ಷ ಭೀಕರವಾಗಿ ಉರಿಯುವ ಕಾಡ್ಗಿಚ್ಚು ಭಾರಿ ಪ್ರಮಾಣದಲ್ಲಿ ವಾಯು ಮಾಲಿನ್ಯ ಉಂಟು ಮಾಡ್ತಾಗಿದೆ. ಅದೇ ಈಗ ಜಾಗತಿಕ ತಾಪಮಾನ ಹೆಚ್ಚಳಕ್ಕೂ ಕಾರಣವಾಗಿದೆ. ಕ್ಲೈಮೇಟ್ ಚೇಂಜ್ ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಪ್ರಮುಖ ಕಾರಣ ವಾಯು ಮಾಲಿನ್ಯ. ಫ್ಯಾಕ್ಟರಿಗಳಿಂದ ಬರುವ ಹೊಗೆ, ವಾಹನಗಳಿಂದ ಬರುವ ಹೊಗೆ, ಬೆಂಕಿ ಇತ್ಯಾದಿ ಜಾಗತಿಕ ತಾಪಮಾನ ಹೆಚ್ಚಳ ಮಾಡುತ್ತೆ. ಅದೇ ಕಾಡಿಗೆ ಬೆಂಕಿ ಹೊತ್ತಿಕೊಂಡ್ರೆ ಒಂದು ವರ್ಷದಲ್ಲಿ ಉಂಟಾಗೋ ವಾಯು ಮಾಲಿನ್ಯವೆಲ್ಲ ಒಂದೇ ವಾರದಲ್ಲಿ ಆಗಿಬಿಡುತ್ತೆ. ಆದರೆ ಕ್ಯಾಲಿಫೋರ್ನಿಯಾದಲ್ಲಿ ದಶಕಗಳಿಂದಲೂ ಕಾಡಿಗೆ ಬೆಂಕಿ ಬೀಳ್ತಾನೇ ಇದ್ದು ಇದು ಜಗತ್ತೇ ಕಂಡು ಕೇಳರಿಯದಂತಹ ಮಾಲಿನ್ಯವನ್ನ ಉಂಟು ಮಾಡಿ ಭೀಕರವಾದಂತಹ ಜಾಗತಿಕ ತಾಪಮಾನಕ್ಕೆ ಕಾರಣವಾಗ್ತಾಗಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಕಳೆದ 25 ವರ್ಷಗಳಿಂದಲೂ ಕಾಡ್ಗಿಚ್ಚುಗಳು ಹೊತ್ತಿಕೊಳ್ತಾಗಿವೆ. 2020ರಲ್ಲಿ ಒಟ್ಟು 9,639 ಬೆಂಕಿಗಳು ಬಿದ್ದಿದ್ದು 20,000 ಹೆಕ್ಟೇರ್ ಪ್ರದೇಶ ಸುಟ್ಟು ಭಸ್ಮ ಆಗಿತ್ತು. 2021ರಲ್ಲಿ 8,835 ಬೆಂಕಿಗಳು ಬಿದ್ದಿದ್ದು 10,000 ಹೆಕ್ಟೇರ್ ಹಾನಿಯಾಗಿತ್ತು. 2022ರಲ್ಲಿ 7,490 ಬೆಂಕಿಗಳು ಕಾಣಿಸಿಕೊಂಡು 14,000 ಹೆಕ್ಟೇರ್ ಪ್ರದೇಶ ನಾಶವಾಗಿತ್ತು. 2023ರಲ್ಲೂ 7,000ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಬೆಂಕಿ ಕಾಣಿಸಿ 13,000 ಹೆಕ್ಟೇರ್ ಪ್ರದೇಶವೇ ಹೊತ್ತಿ ಉರಿದಿತ್ತು. 2024ರಲ್ಲಿ 8,000 ಬೆಂಕಿಗಳು ಬಿದ್ದು 15,000 ಹೆಕ್ಟೇರ್ ಪ್ರದೇಶ ನಾಶವಾಗಿತ್ತು. ಈ ವರ್ಷದ ಆರಂಭದಲ್ಲೇ 12,000ಕ್ಕೂ ಹೆಚ್ಚು ಭಾಗಗಳಲ್ಲಿ ಬೆಂಕಿ ಬಿದ್ದಿದ್ದು 30,000 ಹೆಕ್ಟೇರ್ ಪ್ರದೇಶ ಹಾನಿಯಾಗಿದೆ. ನೋಡಿದ್ರಲ್ಲ ಕ್ಯಾಲಿಫೋರ್ನಿಯಾದ ಬೆಂಕಿ ಕಥೆಯನ್ನ. ಇಲ್ಲಿ ಸುಮಾರು 2 ದಶಕಗಳಿಂದಲೂ ಬೆಂಕಿ ಹೊತ್ತಿಕೊಂಡು ಉರಿತಾನೇ ಇದ್ದು ಭಾರಿ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿ ಹಾನಿ ಮಾಡಿದೆ. ಅಷ್ಟು ಮಾತ್ರವಲ್ಲ, ಕ್ಯಾಲಿಫೋರ್ನಿಯಾ ಕಾದ ಬಾಣಲಿಯಂತೆ ಆಗಲು ಇಲ್ಲಿನ ನಿರಂತರ ಕಾಡ್ಗಿಚ್ಚು ಕಾರಣ ಅಂತ ಹೇಳಲಾಗ್ತಾಗಿದೆ. ಹೌದು, ಕ್ಯಾಲಿಫೋರ್ನಿಯಾ ಈಗ ಮೊದಲಿನಂತೆ ಇಲ್ಲ. ಅಲ್ಲಿ ವರ್ಷದಿಂದ ವರ್ಷಕ್ಕೆ ತಾಪಮಾನ ಹೆಚ್ಚಾಗ್ತಾನೇ ಇದೆ. ಅದಕ್ಕೆ ಕಾರಣ ಇಲ್ಲಿ ಹೊತ್ತಿಕೊಳ್ಳೋ ಕಾಡ್ಗಿಚ್ಚು ಅಂತ ಹವಾಮಾನ ತಜ್ಞರು ಹೇಳಿದ್ದಾರೆ. ಕ್ಯಾಲಿಫೋರ್ನಿಯಾ ಶ್ರೀಮಂತರ ಪಾಲಿನ ಸ್ವರ್ಗ, ಅಮೆರಿಕಾದ ಅತ್ಯದ್ಭುತ ತಾಣ. ಇಲ್ಲಿ ಲಾಸ್ ಏಂಜಲೀಸ್, ಹಾಲಿವುಡ್ ಎಲ್ಲವೂ ಸುಂದರ ಸಮುದ್ರ ತೀರದ ಬೆಟ್ಟಗಳಲ್ಲಿ ಇರುವಂತಹ ಪ್ರದೇಶ. ಇಲ್ಲಿ ಹೆಚ್ಚು ಕಾಡು, ಸಮುದ್ರ ತೀರ ಎಲ್ಲವೂ ಇದ್ರೂ ಇಲ್ಲಿನ ತಾಪಮಾನ ಹೆಚ್ಚಾಗ್ತಾನೇ ಇದೆ. ವರ್ಷದಿಂದ ವರ್ಷಕ್ಕೆ ತಡೆದುಕೊಳ್ಳಲಾಗದಷ್ಟು ಸೆಕೆ ಉಂಟಾಗ್ತಾಗಿದೆ. ನಿರಂತರವಾಗಿ ಇಲ್ಲಿ ಕಾಡುಗಳು ಹೊತ್ತಿ ಉರಿಯೋದ್ರಿಂದ ಹೀಗೆ ಆಗ್ತಾಗಿದೆಯಂತೆ.
ಇನ್ನು ಹೀಗೆ ಪದೇ ಪದೇ ಕಾಡ್ಗಿಚ್ಚು ಹೊತ್ತಿಕೊಳ್ಳುವುದಕ್ಕೆ ಜಾಗತಿಕ ತಾಪಮಾನವೇ ಕಾರಣ ಅಂತ ಹೇಳಲಾಗ್ತಾಗಿದೆ. ಕಾಡ್ಗಿಚ್ಚಿನಿಂದ ತಾಪಮಾನ ಹೆಚ್ಚಾಗುತ್ತೆ, ಟನ್ಗಟ್ಟಲೆ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ. ಅದು ಕ್ಲೈಮೇಟ್ ಚೇಂಜ್ಗೆ ಕಾರಣ ಆಗುತ್ತೆ. ಈ ಕ್ಲೈಮೇಟ್ ಚೇಂಜ್ ನ ಪ್ರಭಾವದಿಂದಲೇ ಮತ್ತೆ ಪ್ರವಾಹಗಳು, ಭೂಕುಸಿತ, ಕಾಡ್ಗಿಚ್ಚುಗಳು ಉಂಟಾಗುತ್ತವೆ. ಈಗ ಕ್ಯಾಲಿಫೋರ್ನಿಯಾದಲ್ಲಿ ಭೀಕರವಾದ ಕಾಡ್ಗಿಚ್ಚು ಹೊತ್ತಿರೋದು ಅದು ಕಂಟ್ರೋಲ್ಗೆ ಬರದೇ ಇರಲು ಈ ಕ್ಲೈಮೇಟ್ ಚೇಂಜೇ ಕಾರಣವಂತೆ. ಕಾಡ್ಗಿಚ್ಚಿನಿಂದ ಏನೆಲ್ಲ ಅನಾಹುತ ಅಂತ ನೋಡೋದಾದ್ರೆ, ಬೆಂಕಿ ಮತ್ತು ದಟ್ಟ ಹೊಗೆಯಿಂದ ವಾಯು ಮಾಲಿನ್ಯ ಉಂಟಾಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ವಿಷಗಾಳಿ ಉತ್ಪತ್ತಿಯಾಗುತ್ತೆ. ಅಷ್ಟೇ ಅಲ್ಲದೆ ಕಾಡ್ಗಿಚ್ಚಿನಿಂದ ನೀರಿನ ಗುಣಮಟ್ಟವೂ ಹಾಳಾಗತ್ತೆ. ಕಾಡು ಪ್ರಾಣಿ, ನಾಡು ಪ್ರಾಣಿಗಳಿಗೂ ಸಮಸ್ಯೆ ಉಂಟಾಗತ್ತೆ. ಭೂಮಿಯ ಫಲವತ್ತತೆ ಕಡಿಮೆಯಾಗತ್ತೆ. ಜನರ ಆರೋಗ್ಯದ ಮೇಲೂ ಗಂಭೀರ ಪರಿಣಾಮಗಳು ಉಂಟಾಗತ್ವೆ. ಹವಾಮಾನ ಬದಲಾವಣೆ ಜಾಗತಿಕ ತಾಪಮಾನಕ್ಕೆ ಕಾರಣವಾಗುತ್ತೆ. ಕಾಡ್ಗಿಚ್ಚಿನಿಂದ ಪ್ರಾಣಿ ಪಕ್ಷಿಗಳಿಗೆ ಮಾತ್ರ ತೊಂದರೆ ಅಲ್ಲ, ಇಡೀ ವಿಶ್ವಕ್ಕೆ ಇದು ವಿನಾಶವನ್ನ ಉಂಟು ಮಾಡುತ್ತೆ. ದೀರ್ಘಕಾಲದ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಈಗ ಕ್ಯಾಲಿಫೋರ್ನಿಯಾ ಕಾಡ್ಗಿಚ್ಚಿನಿಂದಲೂ ನೂರಾರು ಸಮಸ್ಯೆಗಳು ತಲೆ ಎತ್ತಿದ್ದು, ಪ್ರಪಂಚದಾದ್ಯಂತ ಹವಾಮಾನ ಬದಲಾವಣೆಗೆ ಕ್ಯಾಲಿಫೋರ್ನಿಯಾ ಕಿಚ್ಚು ಕಾರಣ ಅಂತ ಹೇಳಲಾಗ್ತಾಗಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಈಗ ಭೀಕರ ಬೆಂಕಿ ಜೊತೆಗೆ ದಟ್ಟ ಹೊಗೆಯು ಕಾಣಿಸಿಕೊಂಡಿದ್ದು, ಅದು ದೊಡ್ಡ ಪ್ರಮಾಣದಲ್ಲಿ ವಾಯು ಮಾಲಿನ್ಯ ಉಂಟು ಮಾಡ್ತಾಗಿದೆ. ಭೀಕರ ಕಾಡ್ಗಿಚ್ಚು, ಭಯಂಕರ ಹೊಗೆ, 115 ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ. ಕ್ಯಾಲಿಫೋರ್ನಿಯಾದ ಕಾಡ್ಗಿಚ್ಚು ಭಾರಿ ಪ್ರಮಾಣದಲ್ಲಿ ಹೊಗೆಯನ್ನ ಉಗುಳ್ತಾಗಿದೆ. ಎತ್ತ ನೋಡಿದ್ರು ಈಗ ಬೆಂಕಿಯ ಜೊತೆ ಹೊಗೆ ಕಾಣಿಸಿಕೊಳ್ತಾಗಿದೆ. ಯಾವ ಮಟ್ಟದಲ್ಲಿ ಹೊಗೆ ಇದೆ ಅಂದ್ರೆ ಜನರು ಮನೆಗಳಿಂದ ಆಚೆ ಬರೋದಕ್ಕೂ ಆಗ್ತಾ ಇಲ್ಲ. ಫೈರ್ ಫೈಟರ್ಸ್ ಬೆಂಕಿಯನ್ನ ನಂದಿಸಲು ಕಷ್ಟ ಪಡುವಂತೆ ಆಗಿದೆ. ಹೊಗೆಯಿಂದ ಉಸಿರಾಡಲು ಕಷ್ಟವಾಗ್ತಾಗಿದ್ದು, ಮನೆಗಳಿಂದ ಆಚೆ ಬರೋರು ಕಡ್ಡಾಯವಾಗಿ ಮಾಸ್ಕ್ ಹಾಕಿಕೊಳ್ಳಿ ಅಂತ ಸೂಚನೆ ನೀಡಲಾಗಿದೆ. ಒಂದು ಫ್ಯಾಕ್ಟರಿಯಿಂದಲೇ ಪ್ರತಿದಿನ ನೂರಾರು ಟನ್ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ. ಅಂಥದ್ರಲ್ಲಿ 20,000 ಹೆಕ್ಟೇರ್ ಪ್ರದೇಶ 15 ದಿನಗಳಿಂದ ಹೊತ್ತಿಕೊಂಡು ಉರಿತಾಗಿದೆ. ಮನೆಗಳು, ಕಾರುಗಳು ಸುಟ್ಟು ಭಸ್ಮ ಆಗಿವೆ. ಇದರಿಂದ ಇನ್ನೆಷ್ಟು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗಿರುತ್ತೆ ಅಂತ ಊಹೆ ಮಾಡಿಕೊಳ್ಳಿ. ಕಳೆದ 2-3 ವರ್ಷಗಳಲ್ಲಿ ಕ್ಯಾಲಿಫೋರ್ನಿಯಾ ಕಾಡ್ಗಿಚ್ಚಿನಿಂದ ಸರಾಸರಿ 90 ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗಿತ್ತು. ಆದರೆ ಈ ವರ್ಷ ಕೇವಲ ಒಂದೇ ಒಂದು ತಿಂಗಳಲ್ಲಿ 115 ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗಿದೆಯಂತೆ.